ಹಿಂಗೆ ಅಡ್ಡಾಡ್ತಾನೆ ಅದೀವಲ್ಲ ಅರ್ಬಿ ಕಟ್ಕೊಂಡು ಎಲ್ಲಿರೋದು ಎಲ್ಲಿ ಹೋಗೋದು? ನಾನು ಅದನ್ನ ವಿಚಾರ ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗೋದು ಅಂತ. 2 ದಿನ ಆಯ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ. ಈ ಕೆಲ್ಸಕ್ಕೆ ಹೋದ್ರೆ ನಿನ್ನ ಎಲ್ಲಿ ಬಿಟ್ಟು ಹೋಗಲಿ ನಾನು? ಪಾಪ ನಾನು ಮದುವೆ ಮಾಡ್ಕೊಲಿಲ್ಲ ಅಂದಿದ್ರೆ ನಿಮ್ಮಪ್ಪ ನಿಮ್ಮ ಅವನ ಜೊತೆಗೆ ನೀವು ಇರ್ತಿದ್ರಪ್ಪ. ನಾನು ಮದುವೆ ಮಾಡ್ಕೊಂಡು ಹಿಂಗೆ ಮನೆ ಬಿಟ್ಟು ಅಡ್ಡಾಡುವಂಗೆ ಆತ ಏನೋ. ಹಾಂ, ನೀ ಇದಕ್ಕೆ ಅದಕ್ಕೇನು ಸಂಬಂಧ? ಯಾಕೆ ನೀ ನಿನ್ನ ಮನೆ ಬಿಟ್ಟು ಬಂದಿಲ್ಲನ? ನೀ ನಿಮ್ಮ ಅಪ್ಪ ನಿಮ್ಮ ಅವ್ನು ಬಿಟ್ಟು ಬಂದಿಲ್ಲ. ಅದೆಲ್ಲ ವಿಚಾರ ಮಾಡಬೇಡ, ಹಣೆ ಬಾರ್ದಾಗ ಇದ್ದಂಗೆ ಆಕತ್ತಷ್ಟೇ. ಈಗ ಏನು ಮಾಡೋದ್ಲಿ, ಎಲ್ಲಿ ಹೋಗೋದು, ಏನಂತ ಇರೋದು ನನಗಂತೂ ಒಂದು ತಿಳಿವಲ್ದಂಗೆ ಆಗ್ಬಿಟ್ಟತ್ತಾಗ. ಈಗ ನಮ್ಗೆ ಇರಾಕೆ ಎಲ್ಲೂ ನೆಲೆನೂ ಇಲ್ಲ. ಈ ರೀತಿ ಆಗಿ ಸಂಬಂಧಿಕರ ಮನೆಗೆ ಹೋದ್ರೆ ಕಿಮ್ಮತ್ತಿರಂಗಿಲ್ಲ, ಬೆಲೆನೇ ಸಿಗಂಗಿಲ್ಲ. ಯಾವಾಗಲೂ ಕೆಟ್ಟ ಸಂಬಂಧಿಕರ ಮನೆಗೆ ಹೋಗಲೇಬಾರ್ದು. ಹೌದು, ಅದು ಕರೆ. ಈಗ ಮತ್ತೆ ನಾವು ಏನು ಮಾಡೋದು? ಹುಬ್ಬಳ್ಳಿ ಪೇಟೆಯಾಗ ಕೆಲ್ಸಕ್ಕೆ ಹೋಗ್ಬೋದು, ಆದ್ರೆ ಅಲ್ಲಿ ಹೋಗಿ ಜೀವನ ಮಾಡೋಷ್ಟು ಧೈರ್ಯ ನನಗಿಲ್ಲಲೇಪ್ಪ. ಹುಬ್ಬಳ್ಳಿ ಪೇಟೆ ತಿಳಿಲಾರ್ದ ಊರು. ಈಗ ಅಲ್ಲಿ ಹೋಗಿ ಕೆಲಸ ಮಾಡಿ ಮನೆಗೆ ಬರೋದು ಬೇರೆ, ಹೋಗಿ ಇರೋದಕ್ಕೆ ಮನೆ ಹುಡ್ಕೋದಂದ್ರೆ ಎಲ್ಲಿಂದ ಹುಡುಕಲ್ಲ ನಾನಲ್ಲಿ? ನನಗೆ ಅಲ್ಲಿ ಅಷ್ಟು ಪರಿಚಯ ಇದ್ದವರು ಯಾರೂ ಇಲ್ಲ. ಇಲ್ಲೇ ಬಾಜು ಊರಿನಾಗ ಒಂದಿಟ್ಟು ಯಾರನ್ನಾರು ಕೇಳಿ ಮಾಡಿ ಒಂದು 4 ದಿನ ಇರೋಕೆ ವ್ಯವಸ್ಥೆ ಮಾಡ್ಕೋಬೇಕು. ಹಂಗೆ ಮಾಡೋಣ ತಗೋರಿ. ಮತ್ತೇನು ಮಾಡೋದು? ಹಿಂಗೆ ಅಡ್ಡಾಡ್ಕೊತ ಎಷ್ಟು ದಿನ ಅಂತಿರೋದು ರೀ? ಹೊಟ್ಟೆ ಭಾಳ ಹಸ್ತೈತೆ ನಂಗೆ. ಹೊಟ್ಟೆ ಹಸ್ತತೆ? ಇಲ್ಲಿ ಎಲ್ಲಿ ನಾ ಏನು ಕೊಡಿಸ್ಲಿಲ್ಲಪ್ಪ ತಿನ್ನಾಕೆ ನಿನಗೆ. ನಾನು ಏನು ಮಾಡಲಿ ಹೇಳಿ? ಇಲ್ಲಿ ಬಿಡ್ರಿ, ನಿಮ್ಮದು ಹೊಟ್ಟೆ ಹಸ್ತತಿ, ನೀವು ಹೇಳ್ಕೊಳಕತ್ತಿಲ್ಲ, ನಾ ಹೇಳ್ಕೊಂಡೆ ಅಷ್ಟೆ ರೀ. ಇಲ್ಲೇ ನೀರು ಹರಿಯತ್ತವ, ತಿಳಿ ಕುಡಿನ ಇವನ್ನ ಹೊಸ. ಬೇಡ ಬೇಡ, ಚಲೋ ನೀರೇ ಎದ್ರು ಗೊತ್ತಿಲ್ಲ, ಹೊಲಕ್ಕೆ ಬಿಟ್ಟಾರ ಔಷಧ ಗಿವ್ಸದ ಹಾಕ್ಯಾರ ಏನು. ಅದು ಅಲ್ಲದೆ ನೀರೇನಂತ ತಿಳಿ ಕಾಣವಲ್ದು. ಹೊಲಕ್ಕೆ ಬಿಟ್ಟಾರ ಅಂದ್ರೆ ಮುಂದೆ ನಡಿ, ಇಲ್ಲೇ ಎಲ್ಲರೂ ಬೋರ್ ಚಲೋ ಮಾಡ್ಯಾರ, ನಾವು ಹೊಸ ಕುಡ್ದು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಒಂದು ಅರ್ಧ ತಾಸು ಇಲ್ಲೇ ಗಿಡದ ಬಿಡ್ದಾಗ ಕುಂತು ಮುಂದೆ ಸಾಗುನು. ರಣ 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 ಬಿಸಿಲು ಯಾಪ್ರಿ ಐತೆ ನೋಡು. ನಿನ್ನೇನೋ ಊಟ ಅಲ್ಲೇ ರೊಟ್ಟಿ ತಿಂದಿದ್ವಿ, ಪಾಪ ಅವ್ರು ಕೊಟ್ಟಿದ್ರು ಪುಣ್ಯಾತ್ಮರ. ಈಗ ಎಲ್ಲಿಂದ ಇದು ಮಾಡಲ್ಲ ಅಂತನ. ಭಾಳ ಚಿಂತೆ ಮಾಡಬೇಡ, ದಿಕ್ಕಿಲ್ದಾರಿಗೆ ದೇವ್ರ ದಿಕ್ಕು. ಎಷ್ಟೋ ಜನ ಅಂತ ಮುಟ್ಟಿದ ಊರು ಬಿಟ್ಟು ಎಲ್ಲೆಲ್ಲಿ ಹೋಗಿ ನೆಲೆ ಕಂಡುಕೊಂಡಾರ ಗೊತ್ತನ? ಹಂಗೆ ನಾವು ಕಂಡುಕೊಳ್ಳೋಣ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿ? ಸರಿ. ನಮ್ಮ ಅತ್ತಿಗೆಮ್ಮ ಅವ್ರು ನಮ್ಮವ್ರಿಗೆಲ್ಲ ಈಗ ಯಾಲೇ ವಿಚಾರ ಗೊತ್ತಾಗಿರ್ಬೇಕಲ್ಲ. ಗೊತ್ತಾಗಿ ಏನು ಬಾಯಿ ಮಾಡಾಕತ್ತಾರೋ, ಚೀರಾಡಕತ್ತಾರೋ, ಏನು ಜಗಳ ಮಾಡಿದ್ರು. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮಗೆ ಏನು ಅನ್ಸಿರಂಗಿಲ್ಲ ಬಿಡು, ಹೋದ್ರೆ ಹಾಳಾಗಿ ಅಂದಿರ್ತಾರೆ. ಆದ್ರೆ ನಮ್ಮ ಅವ್ಗೆ ತ್ರಾಸಾಗಿರ್ತದೆ ಪಾಪ. ನಮ್ಮವ್ಗೂ ಈ ಕಳ್ಸ ಮಟ್ಟ ಕಳಿಸಿ ಯಾಕೆ ಕಳ್ಸಿದ್ದೆ ಅನ್ನಂಗೆ ಆಗಿರ್ತತಿ. ನಮ್ಮ ಅಪ್ಪಗೆ ನಮ್ಮ ಅವ್ಗೆ ಜಗಳ ಆಗಿರ್ಬೇಕು. ಹೋಗ್ಲಿ ಸುಮ್ಮನೆ ಯಾಕದು ನಾವಿದ್ದವ್ರಿಗೆ ತೊಂದರೆ ಕೊಡೋದು. ಎಷ್ಟು ಹೇಳಿದ್ರು ನಮ್ಮವ್ವ ಅರ್ಥನೇ ಮಾಡ್ಕೊಳ್ಳಿಲ್ಲ. ಕಡೆಗೂ ಹೋಗು ಅನ್ನೋದಕ್ಕೆ ಬಂದ್ವಿ. ಈಗ ಹೊಳ್ಳಿ ಹೋಗಕ್ಕೆ ನನಗೂ ಇಷ್ಟ ಇಲ್ಲ. ನೋಡೋಣ ತಡಿ, ಇಲ್ಲೇ ಬಾಜು ಊರ್ನಾಗ ಯಾರ ಹತ್ರ ಸಹಾಯ ಕೇಳೋಣ. ಸರಿ, ಹಂಗೆ ಮಾಡೋಣ ನಡ್ರಿ. ಇಲ್ಲ ಕುಂದ್ರಿ, ಇನ್ನೂ ಸ್ವಲ್ಪ ತನ ಹೋಗೋಣ. ಆದರೂ ನೀನು ಮದ್ವೆ ಮಾಡ್ಕೊಂಬಂದು ಚಲೋ ನೋಡ್ಕೊತೀನಿ ಅಂತ ಹೇಳಿದ್ದೆ. ನೋಡಿದ್ರು ಊರು ಹೊಲ ಅಡ್ಡಾಡ್ಸಕತ್ತೇನಲ್ಲೇ. ನಿಂಗೆ ಬೇಜಾರಾಗಕತ್ತಿರ್ಬೇಕಲ್ಲ, ಇವ್ನು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ಅನ್ಸಕತ್ತಿರ್ಬೇಕಲ್ಲ. ಇಲ್ಲಪ್ಪ, ನನಗೇನು ಹಂಗೆ ಅನ್ಸಕತ್ತಿಲ್ಲ. ಇರಲಿ, ನೀವದಿರಲ್ಲ ನನ್ನ ಜೊತೆಗೆ. ರಾಮನ ಜೊತೆಗೆ ಸೀತಾ ವನವಾಸಕ್ಕೆ ಹೋದ್ರಂತ. ಅವಾಗ ಆಕಿಗೆ ಬೇಜಾರು ಇದ್ದಿದ್ದಿಲ್ಲ, ಯಾವ ನೋವು ಇದ್ದಿದ್ದಿಲ್ಲ. ಯಾಕಂದ್ರೆ ತನ್ನ ಗಂಡ ಜೊತೆಗಿದ್ರಲ್ಲ, ಅದಕ್ಕೆ. ಒಬ್ಬ ಹೆಂಡತಿಗೆ ಗಂಡ ಜೊತೆಗಿದ್ರೆ ಎಂಥ ಕಷ್ಟ ಬೇಕಾದರೂ ಅನುಭವಿಸ್ಬೋದು, ಎಂಥ ಒಂದು ದಿನಗಳನ್ನಾದರೂ ದುಡ್ಬೋದು ಅನ್ನೋಕೆ ಅದೇ ಸಾಕ್ಷಿ. ಅಂಥ ರಾಜ್ಕುಮಾರಿನೇ ಕಾಡಿನ ಜೀವನ ಕಳೆದ್ಲ. ಇನ್ನು ನಂದು ಯಾವ ಮಹಾರಿ, ಹೌದಿಲ್ಲ? ಇಷ್ಟು ಅರ್ಥ ಮಾಡ್ಕೊಂತಿ. ನಮ್ಮವು ನಿನ್ನೊಂದು ಮನಸ್ಸು ಅರ್ಥ ಮಾಡ್ಕೊಲಿಲ್ಲ ನೋಡು. ಸರಿ ಕುಂದ್ರಂಗರಿ, ನೋಟತ್ತೆ ಹೋಗೋಣಂತ. ಅಲ್ಲ ಪಾರಕ್ಕ, ನಿನಗೇನಂತ ಹೇಳೋದಂತ? ಯಾಕೆ ಸಿಟ್ಟಾಗತ್ತಿ? ಆಕಿ ಮ್ಯಾಗ ಹೋಗಿ ಚೀರಾಡಿದ್ರೆ ಆಕಿ ನಿಂಗೆಲ್ಲ ಹೇಳ್ಬಿಡ್ತಾಳನ. ಈಗ ಹೆಂಗೆ ಮಾತಾಡಿಲ್ಲ ನೋಡಿದಿಲ್ಲ? ಅವತ್ತು ನಿನ್ನ ಮಗಳು ಓಡೋಗಿ ಲಗ್ನ ಆದಾಗ ನನಗೆ ಆಕಿಗೆ ಸಂಬಂಧ ಇಲ್ಲ, ಆಕೆ ಯಾರು ನಮಗೆ ಗೊತ್ತಿಲ್ಲ, ಆಕೆ ವಿಚಾರ ನಮಗೆ ಬೇಕಾಗಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ದು ನೀವು, ನಿನ್ನ ಗಂಡ, ನಿಮ್ಮ ಮನೆಯವ್ರು, ಹೌದಾ? ಈಗ ಹೋಗಿ ನನ್ನ ಮಗಳೆಲ್ಲದಾಳ, ನನ್ನ ಮಗಳು ಯಾಕೆ ಹೊರ ಕಳಿಸಿದೆ ಅಂತ ನೀ ಕೇಳಿದ್ರೆ ಮತ್ತೆ ಹೌದು ಅಂತಾಳ. ಅವತ್ತು ಓಡೋದಾಗ ಮಗಳ ಸಂಬಂಧ ಇಲ್ಲ ಅಂತ ಈಗ ಯಾಕೆ ಬಂದು ಕೇಳಕ ಅಂತಾಳ ಆಕಿ, ಹೌದಿಲ್ಲ? ಈಗ ಆಕಿ ಹೋಗ್ಲಿ ಬಿಡು ಅಂತ ಕ್ಷಮಿಸಿ ಮಗನ್ನ ಒಳಗೆ ಇಟ್ಕೊಂಡಿದ್ಲಲ್ಲ, ಹಂಗೆ ನೀವು ಅವತ್ತು ಹೋಲ್ಬಿಡ ಹಾಳಾಗಿತ್ತಾಗ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ಇವತ್ತು ನೀವು ಕೇಳಕ್ಕೂ ಒಂದು ಅರ್ಥ ಇರ್ತಿತ್ತವ. ಅಲ್ಲ, ನಾನು ನಿಮಗೆ ಹೇಳೋದು ತಪ್ಪ ಆಕತಿ, ಯಾಕಂದ್ರೆ ಆ ಒಂದು ಪರಿಸ್ಥಿತಿನ ಅನುಭವಿಸ್ತರಿಗೆ ಗೊತ್ತು, ನಾನು ಅರ್ಥ ಮಾಡ್ಕೊತೀನಿ. ಹಂಗಂತೇಳಿ ಈಗ ನೀ ಕೇಳಿದ್ರೆ ಮತ್ತೆ ಅದನ್ನ ಅನ್ನೋದು, ಹೌದಿಲ್ಲ? ನೀನು ತಲೆ ಕೆಡಿಸ್ಕೋಬೇಡ, ಎಲ್ಲಿ ಹೋಗೋದಿಲ್ಲ, ಏನಾಗೋದಿಲ್ಲ. ಅವ್ರೇನು ಹಂಗೆ ಏನಾರ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋಂಥ ಹೇಳಿಗಳಲ್ಲ. ಏನು ಜೀವನ ಎಲ್ಲೇ ಒಂದು ಕಡೆ ಕಳಿತಿರ್ತಾರೆ, ಸಿಗ್ತಾರ ಅನ್ನೋಕ್ಕೇನು 4 ದಿನ ಹೋಗ್ಯಾರ, ಹೋಗಿ ಇನ್ನೂ 1-2 ದಿನನೂ ಆಗಿಲ್ಲ, ಬರ್ತಾರ, ಎಲ್ಲಿ ಹೋಗಿಲ್ಲ. ಏನು ಬರ್ತಾರೆ, ಎಲ್ಲಿ ಹೋಗಿಲ್ಲ, ನೀನು ಹೆದರಬೇಡ ಅಷ್ಟೇ. ಎಲ್ಲಿ ಹೋಗಲ್ ಬಿಡವ್ರೆ, ಬರ್ತಾರ. ಅಯ್ಯೋ ದೇವ್ರೆ, ನನಗೆ ಅರ್ಥ ಆಕತ್ತೇವ ತಾಯಿ, ನಿನ್ನ ಮಗಳಲ್ಲ ಶಾಂತಕ, ನಿನಗೇನು ಅರ್ಥ ಆಕತ್ತೆ ನನ್ನ ಮಗಳ ಅಂತ ನೀ ಅನ್ಕೋಬೋದು. ಈಗ ಅವತ್ತು ಓಡೋಗಿದ್ಲ ಮದುವೆ ಮಾಡ್ಕೊಳಕ, ನಿಂಗೆ ಅಲ್ಲಿ ಮಟ್ಟ ಗೊತ್ತಾಗಿಲ್ಲ ಚಂದ್ರವನ ಮಗನ್ನ ಮದುವೆ ಮಾಡ್ಕೊಳಕತ್ತಾಳ ಅಂತೇಳಿ. ಬಗನ ಎಲ್ಲರೂ ಓಡೋಗಿದ್ಲಪ್ಪ ಮದುವೆ ಮಾಡ್ಕೊಳಕಂದ್ರೆ ಸುಮ್ಮನೆ ಇರ್ತಿದ್ದೇ ಇಲ್ಲ, ಹೌದಿಲ್ಲ? ಹಂಗೆ
ಒಂದು ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊ. ಈಗ ಅಲ್ಲಿ ಹೋಗಿ ಜಗಳ ಮಾಡಿದ್ರೆ ನೀವು ಓಣ್ಯಾಗ ನಿಮ್ಮ ಮರ್ಯಾದೆ ಈಗ ನೀವೇ ತಕ್ಕೊಳಕತ್ತೀರಿ ನೋಡು. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊ. ಎಲ್ಲಿ ಹೋಗೋದಿಲ್ಲ, ಅವ್ರು ಸಿಗ್ತಾರ ಬರ್ತಾರ. ಏನನ್ನ ಶಾಂತಕ್ಕ ನೀ ಅಂತೀಯವ, ನನಗಂತರೂ ಒಂದೊಂದ್ಸಲ ನೆನೆಸ್ಕೊಂಡ್ರೆ ಭಾಳ ಮನಸ್ಸಿಗೆ ಒತ್ತಡ ಆಕತಿವ. ಎಲ್ಲಿ ಹೋದ್ರು? ಒಂದು ಮಾತು ಹೇಳ, ಚಂದ್ರವಿಗೆ ನೋವಾಗಿಲ್ಲ ಅಂತ ಮಾಡಿ ನಿನಗೆ ಜಾಸ್ತಿ ನೋವಾಗೈತೆ ಆಕಿಗೆ ಗೊತ್ತಾ? ಹಡದ ಮಗ ಮನೆ ಬಿಟ್ಟು ಹೋಗಿರೋದು ಸೊಸಿ ಜೊತೆಗೆ, ಅದೆಷ್ಟು ಸಂಟಾಗಿರೋದು ಗೊತ್ತನೇ ಆಕಿಗೆ. ಸಮಾಧಾನ ಮಾಡ್ಕೊ ನೀನು. ಅದು ಕರೆ ಅಲ್ಲ, ಆದರೂ ಮನೆ ಬಿಟ್ಟು ಕಳಿಸ್ತೇಕೆ ಆಯ್ಕೆಲ್ಲ ಶಾಂತಕ್ಕ. ಯಾಕೆ ಕಳಿಸ್ಬೇಕಿತ್ತು? ಹೌದಿಲ್ಲ? ಯಾಕೆ ಕಳಿಸ್ಬೇಕಿತ್ತು? ಇಟ್ಕೋಬೇಕಿತ್ತು. ಕಳ್ಸ ಮಟ್ಟ ಕಳಿಸಿ ಈಗ ಅಂದ್ರೆ ನಮ್ಮೂರು ಮಂದಿ ಮಕ್ಕಳದು ಹಣೆ ಬಾರ ಒಂದೇ ಥರ ಬರ್ದ ನೋಡತ್ತಾಗ. ಅವ್ರದ್ದು ಪ್ರೇಮಿವ, ಇವ್ರದ್ದು ಪ್ರೇಮಿವ, ಇವ್ರದ್ದು ಪ್ರೇಮಿವ. ಹೌದಿಲ್ಲ? ಇವ ನಾನು ಹೋಗಿ ಮದುವೆ ಮಾಡ್ಕೊಂತ ಬಿಡವ ನನ್ನ ಮಗ. ಅದು ಕರೆ ಬಿಡು. ನಾನು ಇದ್ನೆಲ್ಲ ಹೇಳ್ತಾಯಿ, ನನಗೇನು ಗೊತ್ತಿಲ್ಲನ. ಬರಕ ಚಿಂತೆ ಮಾಡ್ಬೇಡ, ಸಿಗ್ತಾರೆ, ಎಲ್ಲಿ ಹೋಗೋದಿಲ್ಲ. ಏನ ಬರ್ತಾರೆ 4 ದಿನ. ತಂದೆ ತಾಯಿ ನೋಡ್ಬೇಕಂತ ಅವಂಗ ಅನ್ಸಂಗಿಲ್ಲನ. ಸಿಟ್ನಾಗೇನ ಹೋಗ್ಯಾನ, ಬರ್ತಾನ ತಾಯಿ ನೋಡಕ್ ತಾನ ಬರ್ತಾನ. ನೀ ಹುಡುಕಿಸ್ಲಿಲ್ಲ ಅಂದ್ರೆ ತಂದೆ ತಾಯಿನ ಇದು ಅವ್ರಾರ ಹುಡುಕಿಸ್ತಾರ ಮಗನ. ಏನು ಅವಾಗ ನಿನ್ನ ಮಗ ಸಿಗ್ಲಾರ್ದಂಗೆ ಇರ್ತಾವನ್ನ. ಸುಮ್ಮನಿರು, ತ್ರಾಸ ತಗೋಬೇಡ, ಸುಮ್ಮನಿರು. ಆಯ್ತಾ ಶಾಂತಕ್ಕ, ನೀ ಹೆಂಗೆ ಹೇಳ್ತಿ ಹಂಗಾಗ್ಲಿ. ನಾನು ಬರ್ತೇನೆ ಶಾಂತಕ್ಕ, ಮನೆ ಕಡೆ ಹೋಗ್ತಾನೆ. ಹೋಗಿ ಅದ ಒದ್ರಾಡ್ಕೊಂತ ಜಗಳ ಮಾಡ್ಕೊಂತ ಕುಂದ್ರಬೇಡ ಏನ. ಗಿರ್ಜಿ, ಆಕೆ ಹುಡುಗಿನ ಮನೆ ಬಿಟ್ಟು ಕಳಿಸಿದೆ ಅವ್ರ ಮನೆಗೆ. ಏನು ಮಾಡಿದೆ? ಕಳಿಸ್ತಾನೆ ಇದ್ದಲ್ಲ, ಕಳಿಸಿದ್ದಲ್ಲ ಒಟ್ಟು. ಕಳಿಸಿದೆ ಮನೆ ಬಿಟ್ಟು ಕಳಿಸಿದೆ. ಅದು ಕಳಿಸಿದೆ ಶಾಂತಕ್ಕ. ಇದು ಪರಕ ಕರೆ ಹೇಳಿ ಅಕ್ಕ, ಭಾಳ ತೋರ್ಸಕತ್ತಿ. ಕಳಿಸಿರೋದಿಲ್ಲ ನೀನು? ಇಲ್ಲ, ಅದು ನಿಮ್ಮ ಅತ್ತಿ ಬಂದಿದ್ಲವ ಮನೆಗೆ. ಬಂದು ಭಾಳ ಕೇಳ್ಕೊಂಡ್ಳು, ಹಂಗೆ ಮಾಡಬೇಡ, ಕಳಿಸ್ಬೇಡ, ನೀ ಸುಮ್ಮನಿರು, ಸ್ವಲ್ಪ ಸಮಾಧಾನಾಗಿರು ಅಂತೇಳಿ ಭಾಳ ಇದು ಮಾಡಿದ್ಲು. ಅದಕ್ಕೆ ಸುಮ್ಮನೆ ಅಷ್ಟೇ. ಏನು ತಿಳ್ಕೊಬೇಡ ಅಂದ್ರೆ ನನಗೆ ಗೆಳತನಕ್ಕೆ ಬೆಲೆ ಇಲ್ಲ. ಆಗಲಿ ಆಯ್ತು ತೋರುವ. ನಾವೇ ಸುಮ್ಮನೆ ಹಂಗೆ ಅದು ಏನೋ ಅಂತಾರಲ್ಲ, ಆಗ್ತೋ ನಿನ್ಗೆ ಹೆಂಗೆ ತಿಂತ ಹಂಗೆ ಮಾಡಿ. ಅಲ್ಲ, ನಾನು ನನ್ನ ಮಾತು ಮೀರೋದಲ್ಲ ಗಿರ್ಜಿ ಅಂತ ತಿಳ್ಕೊಂಡ್ಬಿಟ್ಟಿದ್ನೆಲ್ಲ ಹುಚ್ಚಿ ನಾನು ಬೇಕತ್ತಾಗ. ಆಯ್ತು ಬರಲೇ, ಇಟ್ಕೋ ಆಕಿಗೆ ನಿನಗೆ ಬೇಕಾಗೈತಿ, ಇಟ್ಕೋ. ಅಯ್ಯೋ ದೇವ್ರೆ, ನಿಮ್ಮ ಅತ್ತಿ ಸುಸಿ ಕೈಯ ಸಿಕ್ಕೊಂಡು ನಾವು ಒದ್ದಾಡಕತ್ತೇನಿಲ್ಲ. ಆಕೆ ಹಂಗಂತಾಳ, ನೀ ಹಿಂಗಂತಿ. ನಾನು ಅದ ಎಲ್ಲೆ ಅಂತ ಏನಂತ ಬಡ್ದಾಡ್ಲಿ ಹೇಳತ್ತಾಗ. ನಾಳೆ ಆಕಿನ ಒಕ್ಕಳ ಹೇಳಾಳ, ಒಕ್ಕಳು ಇರ್ತಾಳೆ ನೋಡಿ. ಏನಾರ ಮಾಡ್ಕೋ, ತಿಳ್ದಂಗೆ ಮಾಡ್ಕೊರಿ. ಆ ಮುದಿಕ್ ಬಂದು ಹಂಗಂತತಿ, ಈಗ ನೋಡೋದು ಹಿಂಗಂತಾಳ. ನಾ ಎತ್ತಾಗಂತ ಬಡ್ದಾಡ್ಲ ಶಾಂತಕ್ಕ. ಇವ ಆದರೂ ಏನ ನೀವು ಅತ್ತಿ ಸುಸಿ ಕೈಯಾಗ ಸಿಕ್ಕೊಂಡು ಒದ್ದಾಡೋದೈತಲ್ಲ, ಭಾರಿ ಕರ್ಮ ಇವ ಅದು. ಅತ್ತಿಯರ ಬಂದೆ ಬಂದ್ರೆ ಬರ್ರಿ ಕುಂದ್ರ ಬರ್ರಿ. ಓ ಆರಾಮದಿಯನ ಕಸ್ತೂರಿ? ಹೆಂಗದಿವ? ಬಾ ಪಕ್ಕದಾಗ ಬಾರಿ ಕಳಿನ ಬಂದತಿ. ಆರಾಮದೇನು ಸಣ್ಣವ, ನೀ ಆರಾಮದಿ? ಆರಾಮದೇನು ನೋಡವ. ಆರಾಮದಿಯಪ್ಪ? ಹ್ಞೂ ರೀ, ಆರಾಮದೇನಿ. ನಿಮ್ಮ ಅತ್ತಿ ಮಾವ ಅವರು ಎಲ್ಲರೂ ಆರಾಮದಾರ? ಬರೋ ಬಾ ಈ ಕಡೆ. ಇದು ಒಂದು ಈಟು ನಿವಾಸ ಒಳಗೆ ಕರ್ಕೋಬೇಕಿತ್ತ ಅಂತೇನೆ ನಾನು. ಬರೋ ದಾರಿ ಒಂದು ಬರಬರಿ ಇಲ್ಲ ಇವ ತಗೋದಕ್ಕೆ. ಹಂಗಾಗಿ ಇದೊಂದು ಹೊಟ್ಟೆ ಬ್ಯಾನ್ ನನಗೆ ತಗ. ಅದಕ್ಕೆ ಬರೋ ದಾರಿ ಒಂದು ಬರಬರಿ ಇಲ್ಲ. ಇಲ್ಲ ಅತ್ತಿಯರ, ಕಾರ್ನ್ಯಾಗ ಕರ್ಕೊಂಬಂದೇನಿ ತೋರಿ. ನಾನು ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಕಾರ್ನ್ಯಾಗ ಕರ್ಕೊಂಡು ಬಂದೇನಿ, ಗ್ಲಾಸ್ ಗೀಸದು ಇಳಿಸಿಲ್ಲ. ಅವನು ಅದನ್ನ ಅಂದ್ಲು, ದಾರಿ ಬರಬರಿ ಇಲ್ಲ ಪಯಪ್ಪ, ನೀನು ಹೋಗು ದಾರಿ ಚಂದ ಕರ್ಕೊಂಡು ಹೋಗು. ಇದು ಏನದು ಅಲ್ಲಿ ದಾರ ನಿಂತದು, ಮತ್ತು ಕದ ತಕೊಂಡು ನಿಂದ್ರಾಕ ಹೋಗ್ಬೇಡ್ರಿ, ಮೊದ್ಲು ದೆವ್ವ ಪವ್ವ ಗಾಳಿ ಅಡ್ಡಾಡ್ತಿರ್ತಾವೆ, ಯಾಕೆ ಬೇಕತ್ತಾಗ ಅಂತ ಅದನ್ನ ಹೇಳಿ ಕಳ್ಸಿದ್ಲ. ಹೌದನಪ್ಪ, ಚಲೋ ಆತು ಬಿಡ. ಪಾಪ ಅವ್ರಿಗೆ ಮನೆ ಬಣ ಅಂತಿರ್ತತಿ. ಈಗ ಒಂದು ಅತಿ ಅಯ್ಯೋ, ಮನ್ಯಾಗ ಮೊಮ್ಮಗ ಊರಿಗೆ ಹೊಂಟಾನ, ಈಕಿನೂ ಹೊಂಟಾಳ ಅಂತೇಳಿ ನಮ್ಮ ಕಣ್ಣ ನೀರು ಬರೋದು ಬಂದರೂ ಒರೆಸ್ಕೊಂಡು ಸುಮ್ಮನೆ ಮಾತಾಡ್ತಾ ಅದಾಳ. ಒಂಥರ ಭಾಳ ಹಚ್ಕೊಂಡ್ಬಿಟ್ಟಾಳಲ್ರಿ. ಅದಕ್ಕೆ ಹಂಗಾಗಿ ಈಕಿ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ಒಂಥರ ಆಕಿಗೆ ಮಗಳಿದ್ದಂಗೆ ಅದಾಳ. ಈಕಿನೂ ಕಸ್ತೂರಿನೂ ನಮ್ಮ ಅವ್ಗ ಭಾಳ ಪ್ರೀತಿ. ಅತ್ತಿ ಸೊಸಿ ಅನ್ನಂಗೆ ಇಲ್ಲ ಅವರು, ಅಷ್ಟು ಜೀವ ಒಬ್ರಿಗೊಬ್ರು. ಹ್ಞೂನಪ್ಪ, ನಮ್ಮ ಪುಣ್ಯ ಅಂತ ಅತಿ ಸಿಕ್ಕಿರೋದು ನನ್ನ ಮಗಳಿಗೆ. ಬರ್ರಿ ಒಳಗೆ ಬರ್ರಿ. ಇರಮ್ಮ ಕರ್ಕೊಂಡು ಹೋಗ್ಬಿಟ್ಟು ಕೈ ಕಾಲು ಮಾರಿ ತೊಳಸಿ ಹೋಗು. ಮಾವರ ಬರ್ರಿ ಒಳಗೆ. ಶಾಂತಕ್ಕ, ನಾ ಬರ್ತೇನೆ ತಗೋರ, ಹೊತ್ತಾತ. ನೀವು ಮಾತಾಡ್ಕೊರಿ ಶಾಂತಕ್ಕ, ನಾ ಬರ್ತೇನೆ ತೋರಿ. ಹ್ಞೂನಾಗಿಜ್ಜಿ ಹೋಗ. ಇದು ಇರಮ್ಮ, ಊಟಕ್ಕೆ ತಾಟ ಹಚ್ಚಿ ಎಲ್ಲರಿಗೆ. ಹೊತ್ತಾಗೈತಿ, ಊಟ ಮಾಡಿಬಿಡ್ಲಿ ಏನ? ಮತ್ತೇನ್ರಿ ಮಾವರ, ಮನೆ ಕಡೆ ಸಮಾಚಾರ ಎಲ್ಲ ಆರಾಮದಾರಲ್ರಿ? ಕೆಲಸ ಹೆಂಗೆ ನಡ್ಯಾಕತ್ತಾವು? ಅಂತೂ ಮತ್ತೆ 2ನೇ ಸಲ ಮಾವನ್ ಮಾಡಿದ್ರಿ. ಆಗಲಿ ಈಗ ನಮ್ಮ ತಂಗಿ ಬಿಟ್ಟಿರೋದು ದೊಡ್ಡ ಅಜ್ಜಿ ನಿಮಗೀಗ. ನೋಡಪ್ಪ, ಒಂಥರ ಮನೆ ಒಳಗೆ ಆಕಿ ಹೊರಗಿಂದ ಬರ್ತಿದ್ದಂಗೆ ಮಾತಾಡ್ಸ್ಕೊಂತ ಕುಂದಿರ್ತಿದ್ಲ. ಈಗ ಆಕಿ ಇಲ್ಲ ಅಂದ್ರೆ ಒಂಥರ ಬೇಜಾರೇ. ಮತ್ತೇನಪ್ಪ ಹಳೆ ಸಾಲಿಗೆ ಹೋಗ್ಯೇನ? ಇಲ್ಲ ಅಲ್ಲ, ನಮ್ದಾತ್. ನೀ ಯಾವಾಗಪ್ಪ ಸುದ್ದಿ ಕೊಡೋದು? ಒಂದಕ್ಕೆ ಗಟ್ಟೆ ಬಿಟ್ಟಿರಲ್ಲ ಗಂಡ ಐತಿ. ಕೊಡಾನ್ರಿ, ಮೊದ್ಲು ಒಬ್ಬರದಾರ ಮುಗಿಲಿ.